ಈಗ ಇನ್ನೊಂದು ಹೇಳ್ತೀನಿ ಕೇಳಿ, ಇದರಿಂದ ಏನಾಗ್ತದೆ ಗೊತ್ತಾ, ನನ್ನ ಹತ್ರ ಯಾರೋ ಬರ್ತಾರೆ, ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಮ್ಮ ಹೆಸರೆಲ್ಲ ಹಾಕಿದ್ರಣ ಅಂತಾರೆ. ಅದೇ ಯಾರಪ್ಪ ನೀವು, ನಿಮ್ ಪಿಕ್ಚರ್ ಇಷ್ಟೆಲ್ಲ ನೋಡಿದೀವಿ ಅಂತಾನೆ ಹೇಳಿದಾರೆ ನನಗೆ. ಏನಲ್ಲ ಇನ್ಸಿ ಇವ್ರೊಬ್ರು ಏನೋ ಕ್ರೈಮ್ ರಿಪೋರ್ಟರ್ ಅವ್ರು ಹೇಳ್ತಾ ಇರ್ತಾರೆ, ಏನ್ ಮಾಡ್ಬೇಕಾ, ನೀವು ಕಂಪ್ಲೇಂಟ್ ಕೊಡ್ಬೇಕಾ? ಕೇಳಿದ್ರೆ ಏನಿಲ್ಲ ಸರ್, ನಿಮ್ ಸುದ್ದಿನೇನೋ ನೀವ್ ಯಾಕೆ ಸರ್ ಈ ಮಾಧ್ಯಮಗಳು ಬೆಲೆ ಕೊಡ್ತೀರಾ ಅಂತಾರೆ. ಒಳ್ಳೆ ನೀವು ಇರ್ರೆಸ್ಪಾನ್ಸಿಬಲ್ ಆಗಿ ನೀವು ಬಿಹೇವ್ ಮಾಡ್ತಿದ್ರೆ ಎಷ್ಟೋ ವಿಷಯದಲ್ಲಿ ನಮ್ಗೆ ತಪ್ಪು ಮಾಹಿತಿ ಬರ್ತದೆ, ಕ್ಲಾರಿಟಿ ಕೊಡಿ ಅಂತ ಕೇಳಿ. ನಾನಂತೂ ಕೇಳ್ತಾ ಇದ್ದೀನಿ, ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗಾಗ್ಬೋದು, ನನ್ನ ಬಗ್ಗೆ ಈ ತರ ಕೆಟ್ಟದಾಗಿ ಬರ್ತಾ ಇದೆ, ಕೊಲೆ ಯತ್ನ ಅಂತ ಬರ್ತಾ ಇದೆ, ನಿಜಾನ ಇಲ್ವಾ? ನನ್ನ ಪ್ರಕಾರ ಇಲ್ಲ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಆದ್ರೂ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ, ದಯವಿಟ್ಟು ಒಂದು ಇತಿಶ್ರೀ ಹೇಳಿ. ನಮಗೆ ಬೇರೆ ಬೇರೆ ಕೆಲಸಗಳಿದೆ, ದೊಡ್ಡ ಗುರಿಗಳಿದೆ, ಕೆಲಸ ಮಾಡಬೇಕು, ನಾವು ಆ ಕಡೆ ಗಮನ ಕೊಡ್ತೀವಿ. ತುಂಬಾ ಒಂದು ಅನ್ವಾಂಟೆಡ್ ವಿಷಯಗಳಿಗೆ ಟೈಮ್ ವೇಸ್ಟ್ ಮಾಡೋದು ನಂದು ಬೇಡ, ನೀವು ನಮ್ಮ ಮಾಧ್ಯಮಗಳದ್ದು ಬೇಡ, ಅದನ್ನ ನೋಡೋ ಜನಗಳದ್ದು ಟೈಮ್ ವೇಸ್ಟ್ ಆಗೋದು ಬೇಡ. ಪ್ಲೀಸ್ ಇದಕ್ಕೊಂದು ಕ್ಲಾರಿಟಿ ಕೊಟ್ಟು ಅಂತ ಕೇಳ್ಕೊತಾ ಇದೀನಿ. ಇದಕ್ಕೆ ಬಿಟ್ಟು ಬೇರೆ ಮಾತಾಡಿದ್ರೆ ಅದಕ್ಕೆ ಬೇರೆ ವಿಷಯ ಕಟ್ತೀರಾ, ಏನು ಬೇಡ, ಸಾಕು. ಬೇರೆ ವಿಷಯಕ್ಕೆ ಬೇರೆ ಟೈಮಲ್ಲಿ ಕೇಳಿ, ಅದನ್ನೇನೋ ಮಾತಾಡಕ್ಕೆ ಇದನ್ನ ಕರೆದ್ರು ಅಂತ ಯಾಕಪ್ಪ ಅನ್ಸ್ಕೋಬೇಕು, ಏನು ಬೇಡ. ಕರೆಕ್ಟ್ ಆಗಿದೆ, ನನ್ನ ವಿಷಯ ಏನಿದೆ ಅದನ್ನ ಕ್ಲಿಯರ್ ಮಾಡಿದ್ದೀನಿ. ಇದ್ರದ್ದು ಏನಾದ್ರು ಸಂಬಂಧಪಟ್ಟಿದ್ರೆ ಗೈಡ್ ಮಾಡೋದಿದ್ರೆ, ಅಥವಾ ಎಷ್ಟು ನೀವು ಸರಿ ಇಲ್ಲ, ಇದು ಯಾಕೋ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ, ಇಲ್ಲ ಕರೆಕ್ಟಾಗಿ ಮಾಡಿದ್ರೆ ಅಂತ ಹೇಳಿ, ಏನೋ ಒಂದು ಕ್ಲಾರಿಟಿ ತಗೊಂಡು ನಾನು ಸುಮ್ಮನೆ. ಅಭಿಮಾನಿಗಳಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಎನ್ಸ್ಕೊಂಡ್ರು ಅಥವಾ ಯಾರೇ ಕನ್ನಡ ಅಭಿಮಾನಿ ಎನ್ಸ್ಕೊಂಡವರು ಅಷ್ಟು ಚೀಪ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು. ನಾನು ಒಂದೇ ಕೇಳೋದು, ನಾನು ಯಾವಾಗಲೂ ಒಂದೇ ಮಾತು ಹೇಳೋದು, ಇನ್ನೊಬ್ಬ ಹೀರೋಗೆ ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ನನ್ನ ಅಭಿಮಾನಿ ಆಗಿರಲ್ಲ. ನನ್ನ ಅಭಿಮಾನಿ ಆದವರು ಎಲ್ರಿಗೂ ಗೌರವ ಕೊಡಬೇಕು, ಎಲ್ರಿಗೂ ಗೌರವ ಕೊಡೋರೆ ನಿಜವಾದ ಅಭಿಮಾನಿಗಳು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಗಂತ ಹಿಂಗಂತ ಇದೇ ಹೂವಾಪಗಳಿಗೆಲ್ಲ ಬೆಲೆ ಕೊಡಬೇಡಿ, ಬೀಳಬೇಡಿ, ಗೌರವದಿಂದಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಎಲ್ಲರೂ ಕನ್ನಡ ಅಭಿಮಾನಿಗಳಾಗಿ. ಯಾಕಂದ್ರೆ ಇಂಡಸ್ಟ್ರಿ ಇವಾಗ ತುಂಬಾ ಚೆನ್ನಾಗಿ, ಬಟ್ ನಿಜವಾಗ್ಲೂ ಕೇಳ್ತಾ ಇದೀನಿ, ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಧ್ಯಮದವರು ಇದಕ್ಕೊಂದು ಸೊಲ್ಯೂಷನ್ ಕೊಡಿಸಿ. ಯಾಕಂದ್ರೆ ಇದು ನಿಮ್ಮಿಂದನೇ ನನಗೆ ಗೊತ್ತಾಗ್ತಿರೋದು, ನೀವೇ ನನಗೆ ಇದನ್ನ ಒಂದು ಪರಿಹಾರ ಕೊಡ್ತೀವಿ. ಇಲ್ಲ ಹೇಳಿ, ಯಾರಾದ್ರೂ ಒಂದು ಕ್ರೈಮ್ ರಿಪೋರ್ಟರ್ ಎಕ್ಸ್ಪೀರಿಯನ್ಸ್ ಇದ್ರೆ, ನಾನೆಲ್ಲ ಚಾನಲ್ಗಳು ನೋಡ್ತೀನಿ, ನಾನು ತೋರಿಸ್ಬಿಡಿ, ಈ ತರ ಮಾಡಿ ನೀವು ಒಂದು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಹೇಳಿ. ಪರ್ಸನಲಿ ನೀವೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಿದ್ದೀರಾ, ಒಬ್ಬೊಬ್ಬರೊಂದು ಹೇಳ್ತಿದ್ದೀರಾ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ.